ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ಬೆಳಕಿನ ಶುಭೋದಯಗಳು ಗೈಸ್. ಇಲ್ಲಿ ನೋಡಿ, ಇನ್ನು ಮಗು ಎದ್ದು ಕಣ್ಣು ಕೂಡ ಬಿಡ್ತಾ ಇಲ್ಲ. ಮತ್ತು ಮಗುಗೆ ಸ್ವಲ್ಪ ಚಳಿ ಆಗ್ತಿದೆ ಸಿಕ್ಕಾಪಟ್ಟೆ, ಅದಕ್ಕೆ ಹಂಗೆ ಮಲ್ಕೊಳ್ತಾ ಇದೆ ಗೈಸ್. ಯಾಕೆ ಮಗು? ಇಲ್ಲೊಂದು ಮಗು ಎದ್ದಿ ಸ್ವಲ್ಪ ಹಾಗೆ ಕುಡಿಸ್ಬೇಕು. ಇಲ್ಲೊಂದು ಮಗು ಆಲ್ರೆಡಿ ಎದ್ದಿ. ಏನ್ ಎಷ್ಟು ಗಂಟೆ ಎದ್ದಿ? ಓ ರಿಯಲಿ? ಹೌದಾ? ಕೆಳಗೆ ಮುರಿದಾದ ರಘು ಬೆಚ್ಚ ನಾನು ಮುನಿಕನಿ. ಹೌದಾ? ಏನ್ ಮಾಡ್ರೆ ಚಳಿಲೂ ಅಷ್ಟೇ ಸೆಕೆಲೂ ಅಷ್ಟೇ. ಸೆಕೆ ಇರ್ತೀನಿ. ಏನ್ ಮಗು? ಮಗು ಮಾತಾಡು. ಗೈಸ್ ನಾವಾಗ ಡೈಲಾಗ್ ಹೊಡಿತಾವನೆ. ಬಟ್ಟೆ ಹೋಗಕ್ಕೆ ಹೋಗಿದ್ದಂತೆ ಮೇಲ್ಗಡೆ ಮಲ್ಲು, ಅದಕ್ಕೆ ನಿಮ್ ಮನೆ ಬಿಲ್ಡಿಂಗ್ ಮೇಲೆ ಬಿಸ್ಲೇ ಬಂದಿಲ್ಲ ಅಂತ ಅದಕ್ಕೆ ಮುನ್ನ ಡೈಲಾಗ್ ಹೊಡಿತಾವನೆ. ಎಲ್ಲಿದ್ಯಪ್ಪ ಸೂರ್ಯ, ಉತ್ತರ ಕೊಡೋದಕ್ಕೆ ಅಂತ. ಬಟ್ಟೆ ನೆನ್ಸಿದೀನಿ, ಹೋಗ್ತಾಗ ಹೋಗಿದ್ದೆ ಹಿಂದೋಗಿಲ್ವಾ ಏನ ನೋಡಿ. ಏನ್ ಐಟಮ್ಸ್ ಅಪ್ಪ? ಕಡ್ಲೆಕಾಯಿ ಬೇಯಿಸ್ರಪ್ಪ. ನೀರ್ ಆಫ್ ಮಾಡ ಮಗ. ಕಡ್ಲೆಕಾಯಿ ಗೈಸ್ ಒಲೆ ಮೇಲೆ ನೀರಿಗೆ ಬಂದ್ಬಿಟ್ಟು ಎಲ್ಲ ಲೋಟ ಮಲ್ಲು ಹೋಗು, ಹಾಲು ತಗೊಂಬಕೋ. ಹಾಲು ಗೆಟ್ ಔಟ್ ನಾಟ್ ಕಮ್ ಬ್ಯಾಕ್. ಅಯ್ಯೋ ನೋಡು, ನಮ್ಮನೆಗೆ ಬಂದಾಗ ಎಲ್ಲ ಕೇಳ್ತೀಯ. ಏನ್ ಗುರು ನಿಂದು? ನಾನೇನ್ ಕೇಳ್ತಾ ಇಲ್ಲ, ನೀನೇ ಹೇಳ್ತಾ ಇರೋದು. ಏನಂತ? ನಿನಗೆ ಹೇಳ್ತಾ ಇದೀನಿ. ಏನಂತ? ನೀರು ಯಾಕೆ ಸೊಳ್ಳೆ ವಿಡಿಯೋ ಮಾಡಿ ಹಿಂಗಾಡೆ? ಸೊಳ್ಳಿಗೂ ವಿಡಿಯೋ ಮಾಡೋದಕ್ಕೂ ಏನಪ್ಪ? ಹೋಗ ಹಾಲು ತಗೊಂಬ. ಕಾಸು ನಾನೇ ಕೊಡ್ತೀನಿ, ಹೋಗು. ಹಂಗಾರೆ ನೀನೇ ಹೋಗು. ಕಾಸು ಕೊಡು. ಕಾಸು ಕೊಡು. ಅಂಗಡಿ ಏನು ಕೊಡ್ತಾನೆ? ಕಾಸು ಕೊಡು ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಏನಂತಾರೆ? ಏನಂತ ಕಾಸೇ ಇಲ್ಲ, ಸುಮ್ಮನೆ ಒಂದು ಆಲ್ಕಾರಿ ಹೆಸ ಹಿಡ್ಕೊಂಡು ಕಟ್ಕೊಳ್ಳೋ. ಏಕೆ? ಆಲ್ಕಾರಿ ಮುಂದಕ್ಕೆ ಮನೆ ಕದ ಇದೀನ ಬೆಂಗಳೂರಲ್ಲಿ. ಅಲ್ಲಿ ತರಕಾರಿ ಮಾರ್ಕೆಟ್ ಬಿಟ್ಬಿಟ್ಟು ಬೆಳಗ್ಗೆ ಹೊತ್ತು ಸಾಯಂಕಾಲದ ಹೊತ್ತು ಮನೆಗೆ ಬರುವಾಗ ಒಂದು GPS ಹಾಕೋ. GPS ಒಂದು ರಿಮೋಟ್ ಫಿಕ್ಸ್ ಮಾಡ್ಕೊಬಿಟ್ರೆ ಆಮೇಲೆ ಹಾಲು ಕರ್ಕೋ. ಹಾಂ, ಬೆಳಗ್ಗೆ ಹೊತ್ತು ಆಮೇಲೆ ಆಚೆಗಟ್ಟು ಮೇಯ್ಕೊಂಡು ಬರುತ್ತೆ ಅಷ್ಟೇ. ಸಾಯಂಕಾಲಕ್ಕೆ ಹಾಲು ಕರ್ಕೊ. ಕರ್ಕೊಂಡು ಏನು ಮಾಡೋದು? ಹಾಲನ್ನ ಅದೇನು ಮಾಡೋದು? ಸ್ನಾನ ಮಾಡು. ಹಾಲು ಸ್ನಾನ ಮಾಡಬೇಕು. ನಾವೇನು ದೇವ್ರೇನೋ? ನಾನೇನು ದೇವ್ರಾ? ಗಾಡ್ ಅಲ್ವಾ ನೀನು? ಐ ಆಮ್ ನಾಟ್ ಗಾಡ್, ಐ ಆಮ್ ಸಿಂಪ್ಲಿ ಮ್ಯಾನ್. ಸಿಂಪ್ಲಿ ಮ್ಯಾನ? ಯಾ. ನೋಡಿದಂಗೆ ಕಾಣ್ತಾ ಇಲ್ವಲ್ಲ. ಇವನು ಯಾರ? ಇವರು ನಾನು ಇದು ಇಟ್ಬಿಟ್ಟು ಚುಚ್ಚು ಮಾಡಿದ್ರೆ ನೀನು ಚುಚ್ಚ ಇಲ್ಲ, ಕೈ ಗಟ್ಟಿಟ್ಕೊಳ್ತಾ. ಸುಮ್ಮನೆ ಇದ್ರೆ ಸರಿ. ಎಲ್ಲೋ ಅಂದ್ರೆ ಕೇಸ್ ಹಾಕ್ಬಿಡ್ತೀನಿ ನಿನ್ ಮೇಲೆ. ಗೈಸ್ ನಾವು ಈಗ ಹಾಲು ಕಾಫಿ ಎರಡು ಕುಡಿಯುತ್ತಿದ್ದೇವೆ. ಮುದ್ರಾಜು ಅವರು ಕೆನೆ ಬರಿದ ಹಾಲನ್ನು ಕುಡಿಯುತ್ತಿದ್ದಾರೆ. ನಾವು ಕೆನೆ ಇಲ್ಲದ ಕಾಫಿ ಟೀಯನ್ನು ಕುಡಿತಿದ್ದೇವೆ. ಕಾಫಿ ಟೀ ಅಲ್ಲ, ಕಾಫಿ. ಅಂಡ್ ಜೊತೆಗೆ ಬ್ರೆಡ್, ಡಿಮಾರ್ಟಿಂದ ತಗೊಂಡಿರೋ ಬ್ರೆಡ್. ಕಾಫಿ ಟೀ ಕುಡಿದು ಸ್ವಲ್ಪ ಕೆಲಸ ಇದೆ, ಮಾಡಬೇಕು. ಸೊ ಏನ್ರಿ ಕೆಲಸ? ಬಟ್ಟೆ ತೊಳೆಯುವ ಕೆಲಸ. ರಾಮನಗರ ಅಲ್ಲ ಕಣ, ಬೆಂಗಳೂರು. ಗೈಸ್ ಬಟ್ಟೆ ಎಲ್ಲ ತೊಳೆದಾಕಿ ನಮ್ಮ ಮನೆಯಲ್ಲಿ ಚಿಕನನ್ನು ಮಾಡಿ ಚಿಕನನ್ನು ತಿಂದು ಇವಾಗ ಕಡಲೆಕಾಯಿಯನ್ನು ಬೇಯಿಸಿದ್ದಾರೆ ಪುಟ್ಮಲ್ಲವರು. ಹಿಂಗಿತ್ತು ಮಲ್ಲವರು ಚಿಕನ್ನು? ಚೆನ್ನಾಗಿರ್ಲಿಲ್ವಾ? ಯಾಕ್ರಿ? ಚೆನ್ನಾಗಿತ್ತು ಗೈಸ್, ಚಿಕನ್ ಚೆನ್ನಾಗಿ ಮಾಡಿದ್ರು. ಅಂಡ್ ಇವಾಗ ಕಡಲೆಕಾಯಿನ ಬೇಯಿಸ್ತಾ ಇದ್ದಾರೆ, ಕಡಲೆಕಾಯಿ ತಿನ್ನೋಣ ಅಂತ. ನಾವು ಕುತ್ಕೊಂಡು 3 ಜನ ಒಂದು ಮೂವಿಯನ್ನು ನೋಡಿದೆವು. ಇವಾಗ ಏನಪ್ಪ ಅಂದರೆ ಕೆಲಸ ಸ್ವಲ್ಪ ವರ್ಕಿದೆ ನಂದು, ಮಾಡಬೇಕು. ಏನಪ್ಪ ವರ್ಕು ಅಂದರೆ, ಏನು ವರ್ಕು? ಇಲ್ಲ ಹೋಗಿ ಬರಬೇಕು. ಇನ್ನು ಸ್ವಲ್ಪ ಕೆಲಸ ಇದೆ ಲ್ಯಾಪ್ಟಾಪಲ್ಲಿ, ಅದನ್ನು ಮಾಡಬೇಕು.
ಮತ್ತೆ ಏನು ಇವತ್ತಿಗೆ ಅಂದರೆ ಏನೂ ಇಲ್ಲ ಅಷ್ಟೇ. ನಮ್ಮ ಮನೆಯಲ್ಲಿ ಇವತ್ತು ಲ್ಯಾಪ್ಟಾಪ್ಗಳ ಸುರಿಮಳೆ. 4 ಗಂಟೆಗೆಲ್ಲ ಹೋಗ್ಬೇಕಾಯ್ತು. ಟೈಮ್ ಎಷ್ಟು? 2:57. ಸ್ವಲ್ಪ ಕೆಲಸ ಇದೆ. 4 ಗಂಟೆ ಬರುತ್ತೆ. ಸಿಗ್ಮಾ ಡೆಲ್ಟಾ ಜೀಟಾ ಆಲ್ಫಾ ಅದ್ಬಿಟ್ಟು ನಿಮಗೆ ಇಲ್ಲಿ ಮೇನು ಟರ್ಬೋ ಬರುತ್ತೆ, ನಾನ್ ಟರ್ಬೋ ಬರುತ್ತೆ. ಓಕೆನಾ? ಓಕೆ. ಇದರಲ್ಲಿ ಸಿಗ್ಮಾ ಡೆಲ್ಟಾ ಪ್ಲಸ್ ಸಿಗ್ಮಾ ಬೇಸಿಕ್ಕು, ಡೆಲ್ಟಾ ಪ್ಲಸ್ ಡಿಫರೆಂಟು. ಇವು 3 1.2 ಟೈಮ್ ಬರುತ್ತೆ. ಜೀಟಾ ಆಲ್ಫಾ ವೈ ಟರ್ಬೋ ಜೀಟಾ ಆಲ್ಫಾ ಟರ್ಬೋ. ಇದು ಗೈಸ್ ಆಟೋಮೆಟಿಕ್ ಕಾರ್ ಇದು. ಇದರಲ್ಲಿ ಏನೇನು ಆಪ್ಷನ್ಸ್ ಹೇಳ್ತಾ ಇದ್ದಾರೆ. ಸೊ ನೋಡುವ ಹೆಂಗಿದೆಯಪ್ಪ. ತಡಿಯಲ್ಲ ಸಿದ್ದು, ಬಾರೋ ಇಲ್ಲಿ ತಗೊಳ್ಳು. ಕ್ಯಾಮ್ರಾ ಹಿಡಿಯೋ ಸ್ವಲ್ಪ. ಬಿಟ್ಟಿಗೆ ತಗೋಬಾರ್ದು ಯಾವತ್ತು. ಏನು ಬಿಟ್ಟಿ ತಗೋತಾಯ್ತೀನಪ್ಪ. ಚೆನ್ನಾಗಿದೆ ಸಿದ್ದ. ಚೆನ್ನಾಗೈತೆ. ಆಟೋಮೆಟಿಕಾ ಗೇರು? ಮ್ಯಾನುವಲ್ ಅಲ್ಲ ಇದು. ಸ್ವಲ್ಪ ಕಡಿಮೆ ಆಯಿತು ಅನ್ಸುತ್ತೆ. ಇಲ್ಲ, ಹಂಗೆ ಬರೋದು ನೋಡ. ಹಂಗೆ ನಾವು ಹಿಂದಕ್ಕೆ ಇಷ್ಟು ಹೋಗ್ಬೋದು. ಕುತ್ಕೊಂಡು ನೋಡು ಒಂದ್ಸಲಿ. ನೀನು ಬಾ ಕುತ್ಕೊಂಡು ನೋಡು. ನಾನು ನೋಡ್ಸಲ್ಲ. ಹೆಂಗೈತೆ ಅಂತ ನೋಡು ಅಂತ ಹೇಳ್ತಾರೆ ದಿನ. ಹಲೋ ಇದ್ರ ಜೋರು ಕೂತ್ಕೊಂಡು ಟ್ರೈ ಮಾಡ್ತಾ ಇದ್ದಾರೆ. ಸೀದಾ ಆನ್ ಮಾಡ್ಕೊಂಡು ಹಂಗೆ ಮೊದಲಲ್ಲಿ ಆರಿಸ್ಬಿಟ್ಟು ಹೇಳ್ತೀನಿ. ಕ್ಲಚ್ ಇರಲ್ವ ಇದಕ್ಕೆ? ಆಟೋಮೆಟಿಕ್ ಗ್ಯಾಸ್ ಮೇಲಾದ್ರೂ ಕ್ಲಚ್ ಇರ್ತದ? ಕ್ಲಚ್ ಎಲ್ಲಿಂದ ಹುಡುಕ್ತಾವೆ ಇದು. ಕ್ಲಚ್ ಎಲ್ಲ ಇದು ಆಟೋಮೆಟಿಕ್. ಇದು ಆಟೋಮೆಟಿಕ್ ಕೊಡು. ಅವ್ನು ಕುತ್ಕೊಂಡು ಹೋಗಿ ನೋಡು. ಹಿಂದೆಗಡೆ ಕಂಫರ್ಟ್ ನೋಡಂಬ ಒಂದ್ಸಲ. ಓ ಸಾಕಲ್ಲ, ಚೆನ್ನಾಗಿದೆ ಕಾರ್ ಏನೋ. ಬಟ್ ಏನಪ್ಪ ಒಂದೇನಂದರೆ ಹೈಟ್ ಇರೋರು ಸಿಕ್ಕಾಪಟ್ಟೆ ಕುತ್ಕೊಂಡ್ರೆ ಹಿಂದೆಗಡೆ ಇದಿದೆಯಲ್ಲ ಇದು ಇಲ್ಲಿ ಟಚ್ ಆಗುತ್ತೆ. ಅಂಶಲ್ಲಿ ಏನಾದರೂ ಆರಿಸಿದ್ರೆ ಮಾತ್ರ ಸರಿಯಾಗಿ ಹೊಡೆಯುತ್ತೆ. ಬಟ್ ಸ್ಪೇಸ್ ಎಲ್ಲ ಓಕೆ. ಯಾರಿಗಪ್ಪ ಪರ್ಚೇಸ್ ಮಾಡ್ತಾ ಇರೋದು ಅಂದರೆ ಹೇಳ್ತೀನಿ. ನಮ್ಮ ಫ್ರೆಂಡ್ದು ಅಂತ ಒಂದು 20 ಲಕ್ಷ ಆಗುತ್ತೆ. ಇದು ಟಾಪ್ ಎಂಡ್ಗೆ ಹೋದರೆ ಒಂದು 20 ಲಕ್ಷ ಆಗುತ್ತೆ. 15ರಿಂದ ಒಂದು 18 ಲಕ್ಷ ರೂಪಾಯಿ ಅಂತ ಆಗುತ್ತೆ. ಬಟ್ ಕಂಫರ್ಟಬಲ್ ಮಾತ್ರ 5 ಸೀಟರ್ ಅಷ್ಟೇ. 5 ಸೀಟರ್ ಅಷ್ಟೇ. ಮಸ್ತಾಗೈತೆ ಕುತ್ಕೊಂಡ್ರೆ ಮಾತ್ರ. ಓ ಸೂಪರ್ ಗೈಸ್, ಇದು ಚೆನ್ನಾಗಿದೆ ಗಾಡಿ. ಹಾಮ್ ರೆಸ್ಟ್ ಎಲ್ಲ ಕೊಡ್ತಾರೆ ಕುತ್ಕೊಳ್ಳೋಕ್ಕೆ. ಸದ್ಯಕ್ಕೆ ಇದನ್ನ ಯಾಕೆ ನೋಡ್ತಾ ಇಲ್ಲ ಅಂದರೆ ಅವರು ನಮ್ಮ ಫ್ರೆಂಡು ತೊಗೊತಾ ಇರೋದು ಫ್ರಾನ್ಸು, ಅದರಿಂದ ಇದನ್ನೇನು ತೋರಿಸ್ತಕ್ಕೆ ಹೋಗ್ತಾ ಇಲ್ಲ. ಸೊ ನೋಡುವ ಮುಂದೆ ಕೂತ್ಕೊಂಡು ಹೆಂಗೈತೆ ಸ್ವಲ್ಪ. ಇಲ್ಲ ಮಗ, ಇದು ಆಟೋಮೆಟಿಕ್ಕೆ ಇಲ್ಲ ಕಳೆ. ಇದು ಗೇರು ಗೈಸ್ ಸೂಪರ್ ಆಗೈತೆ ಮಾತ್ರ ಗಾಡಿ. ಏನು ರೋ ಏನು ಚೆನ್ನಾಗೈತೆ ಮಗ. ಸೂಪರ್ ಆಗೈತೆ ಗಾಡಿ ಇದು. ಈಗ ನೋಡಿ ಏನು ಮಾಡ್ತೀನಿ ಅಂತ ಕುತ್ಕೊಂಡು ನೋಡು ಮಲ್ಲ ಒಂದ್ಸಲಿ ಕಂಫರ್ಟ್ ಹೆಂಗೈತೆ ಅಂತ. ಸ್ಟಾಪು ಅದೇ 2 ಪುಷ್ ಹಾಕ್ಬಿಟ್ಟು. ಹಾಂ, ಇದು ಗೇರು ಚೆನ್ನಾಗಿದೆಯಲ್ಲ, ಕಂಫರ್ಟ್ ಮಾತ್ರ ಸೂಪರ್ ಆಗೈತೆ ಮಾತ್ರ. ಒಂದು 15 ಲಕ್ಷದ ಮೇಲೆ ಗೊತ್ತಿದ್ದು. ಫೋಟೋ ಬೇಕಾ? ಫೋಟೋ ಹುಚ್ಚು ಗೈಸ್ ಸ್ವಲ್ಪ ಇವನಿಗೆ. ಇದೆಲ್ಲ ಫೋನ್ ಇಲ್ಲೋ? ಫೋನಲ್ಲಿ ಕ್ಯಾಮ್ರಾದಲ್ಲಿ ತೆಗಿತೀನಿ ತಡಿ. ಗೈಸ್ ನಮ್ಮ ಫ್ರೆಂಡ್ ಒಬ್ಬರು ಕಾರ್ ತೊಗೊಬೇಕಾಗಿತ್ತು. ಸೊ ಅದಕ್ಕೆ ಫ್ರಾನ್ಸ್ ತೊಗೊತಾ ಇದ್ದಾರೆ. ನೋಡೋಕ್ಕೆ ಬಂದು ಟೆಸ್ಟ್ ಡ್ರೈವ್ಗೆ ಸಿಗಲ್ವಂತೆ ಸದ್ಯಕ್ಕೆ. ಸೊ ಅದಕ್ಕೆ ಟೊಯೋಟಾ ಟೈಸರ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನೋಡುವ ಏನಾಗುತ್ತೆ ಅಂತ. ಅಲ್ಲಿಗೆ ಹೋಗಿ ನೋಡಿ ಯಾವುದು ಚೆನ್ನಾಗಿದೆ ಅದ್ರ ಮೇಲೆ ಡಿಪೆಂಡ್ಸ್. ಯಾವುದು ಅದು ಅವರೇ ಹೊಡೆದಾಯ್ತು. ಇದು ಆಗುತ್ತೆ ಒಂದು 20 ಲಕ್ಷ. ತಾರ್ ಟೊಯೋಟಾ ಶೋರೂಮ್ ಬಂದಿದ್ದೀವಿ. ಸೊ ಟೈಸರ್ ಇಲ್ಲಿರೋದು ಅರ್ಬನ್ ಕ್ರೂಸಿಯರ್ ಟೈಸರ್. ನೋಡುವ ಎಸ್ ಪ್ಲಸ್
ಇದು ಹೆಂಗಿದೆ ಒನ್ಸ್ ಗಾಯ್ಸ್ ಇಲ್ಲೂ ಕೂಡ ಗಾಡಿ ಇಲ್ಲ. ಟೈಸರು ಒಂದು ಗಾಡಿನೂ ಇಲ್ಲಂತೆ 2025ನಲ್ಲಿ. ಸೊ ವಾಪಸ್ ಹೋಗ್ಬೇಕು, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಕಂಫರ್ಟ್ ಮಾತ್ರ ಇದು ಸೂಪರಾಗಿದೆ. ಐ ರೈಡರ್ ಇದು. ಬಟ್ ಪ್ರೈಸು 15-16 ಲಕ್ಷ. ಯಪ್ಪ ದೇವ್ರೆ, ಎಲ್ಲ ಏರ್ ಎಂಡ್ ಅಲ್ವಾ, ಫುಲ್ಲು ಆಲ್ರೆಡಿ ಸೋಲ್ಡ್ ಔಟ್. ಇದು ಆನೆ ಫಾರ್ಚುನರ್. ಪ್ರೈಸ್ ಕೇಳಿದ್ರೆ ಬೆಚ್ಬೀಳ್ಬೇಕು. 60 ಲ್ಯಾಕ್ಸ್, 60 ಲಕ್ಷ ರೂಪಾಯಿಗಳು. ಅವ್ರ ಪ್ರೈಸ್ ಹೇಳಿದ ತಕ್ಷಣ ನಾನು ಕಾರಿಂದ ಕೇಳಿದ್ಬಿಟ್ಟೆ. ಅಪ್ಪ ದೇವರೇ, 60 ಲಕ್ಷ ಮಲ್ಲು, ಇನ್ನೊಂದು ತಗೋಬೇಡ ಇಂಥದ. 60 ಲಕ್ಷ ಕೊಟ್ಟು ನಂದು ಕಿಡ್ನಿ ಮಾರಿದ್ರು ಬರಲ್ಲ ಈ ಕಾರು. ಅಲ್ಲಿದೆ ಈ ಕಡೆಗೆ ಬಾ, ಇಲ್ಲಿಗೆ ಬನ್ನಿ, ಬರ್ರ ಈ ಕಡೆಗೆ. ಈಗ ನಂದೆರಡು ನಿಂದೆರಡು ಕಿಡ್ನಿ ಮಾರಿದ್ರಿ ಬರ್ತದ ಫಾರ್ಚುನರು. ಹಾಂ ಪೇಮೆಂಟ್ಸ್ಗಾಗಲಿ ಹಾಂ, ಇನ್ನು ಮಿಕ್ಕಿದ್ದು EMI ಕಟ್ತೀವಿ. ಏನು 10 ಲ್ಯಾಕ್ಸ್ ಹಾಕ್ಸ್ಬೇಕಂತೆ. ಇನ್ನೇನು ಹಾಕಲ್ಲ ಬಿಡಿ. ಗೈಸ್ ನೋಡಿ, ಮಹೇಂದ್ರ ಶೋರೂಮ್ ಬಂದಿದ್ದೀವಿ 3XO ನೋಡೋಕ್ಕೆ. ಇವಾಗ ಮತ್ತೆ ಗಾಡಿ ಏನೋ ಸೂಪರ್ ಆಗಿದೆ ನೋಡೋಕ್ಕೆ. ಇಲ್ಲ ಮ್ಯಾಮ್, ತಗೊಳಕ್ಕೆ ಬಂದು ಫಸ್ಟ್ ಗಾಡಿ ನೋಡ್ಬಾರ್ದೆ ನಾವು. ಸ್ವಲ್ಪ ಫೀಚರ್ಸ್ನೆಲ್ಲ ಮೇಡಮ್ ಎಕ್ಸ್ಪ್ಲೈನ್ ಮಾಡ್ತಾರೆ, ನೋಡ್ಬಿಡುವ. ಮೇಡಮ್ ಪುಷ್ ಸ್ಟಾರ್ಟ್ ಬಟನಾ ಇಲ್ಲ ಕೀ ಇದೆ? ಇದು ಕೀ ಬರುತ್ತೆ. ಕೀ ಇದೆ ಸರ್. ಮೇಡಮ್ ಫೀಚರ್ಸ್ ಹೇಳ್ಬಿಡಿ ಸ್ವಲ್ಪ. ಕ್ಯಾಮ್ರಾ ಆಫ್ ಮಾಡಿಬಿಡ್ತೀನಿ, ತೋರಿಸಲ್ಲ ಆಯಿತು. ಇದು ನೋಡಿ, ಥಾರ್ ರಾಕ್ಸ್ ಗೈಸ್. ಇದು ಸಕ್ಕತ್ತಾಗೈತಪ್ಪ. ಸನ್ರೂಫ್ ಆಯ್ತಲ್ಲ. ಹ್ಞೂನಪ್ಪ ನೋಡಿ, ಸನ್ರೂಫ್ ಇದೆ. ಆ್ಯಂಡ್ ಓಡ್ಸೋಕೆ ಮಾತ್ರ ಖರಾಬಾಗಿರುತ್ತೆ ಗಾಡಿ. ಮಾಡ್ಬಿಟ್ಟವ್ರ ಸಾಕಾಗಿರುತ್ತೆ. ಸ್ಟಾರ್ಟ್ ಬಟನ್, ಫುಲ್ ಸ್ಟಾರ್ಟ್ ಬಟನ್ 20 ಗೊತ್ತಿಲ್ಲ, ಕೇಳಬೇಕು. ಏನು ಎರಡಿದೆ, ತಗೋಬೋದು ಕಣ. ತಗೋಬೋದು, ತಗೋಬೋದಲ್ಲ. ಸಕ್ಕತ್ತಾಗೈತೆ, ಕಂಫರ್ಟ್ ಅಲ್ಲ. ಕಂಫರ್ಟ್ ಚೆನ್ನಾಗೈತೆ. ಓಹ್ ನೋಡೋ ಇಲ್ಲಿ ಇದು ಹೆಂಗಂತ. ಆಯಿತು, ನೀನು ನಡಿಯಪ್ಪ ಸೈಡ್ಗೆ. ಒಳ್ಳೆ ಆನೆ ಹತ್ತಂಗೆ ಆಯ್ತದ ಕಳೆ. ಇದನ್ನು ಥಾರ್ ರಾಕ್ಸು ಮತ್ತು ಗೊತ್ತಿಲ್ಲ. ಇದು ಹಿಂದೆಗಡೆ ಕಂಫರ್ಟು, ಹಿಂದೆಗಡೆ ಕಂಫರ್ಟ್ ಚೆನ್ನಾಗೈತೆ. ಸಾಕಿಸಿದೆ ಇಷ್ಟು ಬಂದರೆ ಚೆನ್ನಾಗೈತೆ. ಒಡೆಯೋದೇ ಇಲ್ಲ ಇದಕ್ಕೂ ಇದಕ್ಕೆ. ಏನೋ ಹಾಕಿ ಸೀಟ್ ಅವ್ರಲ್ವಾ, ಏನೋ ಗೈಸ್ ಏನಂದರೆ ಮ್ಯಾಟ್ರು, ಡೋರ್ ಹಾಕ್ಲ ಹೇಳ್ತೀನಿ. ಮ್ಯಾಟ್ರ್ ಏನಂದರೆ, ನಾವು ಇವಾಗ ಮಹೇಂದ್ರಾಗ ಬಂದಿದ್ದು 3XO ನೋಡೋಕ್ಕೆ ಅಂದ್ಬಿಟ್ಟು. ಆಲ್ರೆಡಿ ಅದು ಏನು 10 ಲ್ಯಾಕ್ಸ್ ಸಮಥಿಂಗ್ ಆಗುತ್ತಂತೆ. ಬಟ್ ಮೈಲೇಜ್ ನೋಡಿದ್ರೆ ಬರೀ 10 ಅಂತೆ, 10-12 ಅಂತೆ. ಯಾವನ್ ತಗೊತಾನೆ? ಬರೀ 10-12 ಅಂತೆ ಮೈಲೇಜು. ಅಷ್ಟೇನಾ? ಇದು 10. ಇದು ಎಷ್ಟು ಬರುತ್ತೆ ಕೇಳು ಸುಮ್ಮನೆ. 4x4 ಕಣ, 10 ಬರೋದು. ಇದು ಬಂದು ಮಹೇಂದ್ರ XUV 3XO MP3 ಅಂತೆ. ಆ್ಯಂಡ್ ಹಿಂದೆಗಡೆ ರೇರು ಸೀಟು ಚೆನ್ನಾಗಿದೆ. ಬಟ್ ಸನ್ರೂಫ್ ಬಂದು ಚಿಕ್ಕದಾಗಿದೆ. ಇಷ್ಟು ಚಿಕ್ಕದಾಗಿದೆ. ವೈಟ್ ಎಲ್ಲ ಇಷ್ಟೇ ಚಿಕ್ಕದಾಗಿ ಬರೋದು ಇದು. ಚಿಕ್ಕದ. ಹಾಂ. ಆ್ಯಂಡ್ ಕುತ್ಕೊಳ್ಳೋಕೆ ಮಾತ್ರ ಚೆನ್ನಾಗಿದೆ. ಮೈಲೇಜ್ ಮಾತ್ರ ಬರೀ 10 ಅಂದರೆ ಯಾರು ತಗೊತಾರೆ? 10-12 ಅಂದರೆ ಆನೋದಿಲ್ಲ ಗಾಡಿ. ಇಲ್ಲ ಏನೇ ಮಾಡೋರು ವರ್ಕ್ ಆಗಲ್ಲ ಅದು. ಮಾಡಿರೋದು ಇದು ನೋಡಿ, ಆನೆ ಎಲ್ಲ. ಇದು ಏನಿದು ಬುಲ್ಡೋಸರ್ XUV ವರ್ಕ್ ಆಯ್ತಾ ಇದು ಅಲ್ಲ ಇದು ಗಾಡಿ. XUV 9E ಅಲ್ಲ, 9E. ಒಟ್ಟಿನಲ್ಲಿ ಭಯಂಕರವಾಗಿ ಐತೆ ಗಾಡಿ. ಯಾಕೋ ಡೋರ್ ಹಾಕಲೈ ಇದಾನ. ಗಾಡಿ ಚೆನ್ನಾಗಿದೆ. ಬಟ್ ಏನಪ್ಪ ಅಂದರೆ ಬೂಟ್ ಸ್ಪೇಸ್ ಎಲ್ಲ ಸೂಪರ್ ಆಗೈತೆ. ಪ್ರೈಸ್ ಕೇಳಿದ್ರೆ ಭಯ ಬೀಳಬೋದು ಅನ್ಸುತ್ತೆ. ಸಿದಾ ಓಯ್ ಐ ಚೆನ್ನಾಗಿದೆ ಕಣ ಇದು. ನೀನು ಕರೆಕ್ಟಾಗಿ ಹಾಕಿ ಸುಮ್ಮನೆ ಹಿಂಗೆ ಬಿದ್ದಿಲ್ಲ, ಅದು ಬಿದ್ದಿಲ್ಲ. ಲಾಕ್ ಆಗಲ್ಲ ಕಣ.
ಬಾ ಇಲ್ಲಿ ಫ್ರೆಂಡ್ ನೋಡುವ ಪ್ರೈಸಾ ಪ್ರೈಸ್ ಕೇಳೋದು ಮೇಡಮ್ ಸಿದ್ಧ ಅದನ್ನೇನು ಒತ್ತಂಗಿಲ್ಲ ಅಲ್ಲಿ ಇಲ್ಲಿ ನೋಡಿಲ್ಲಿ ಪ್ರೈಸ್ ನೋಡಿ ಸೀಟೆಲ್ಲ ಅದೇ ಹಿಂದಕ್ಕೆ ಹೋಗ್ಬಿಡ್ತದೆ ನಾವು ಒತ್ತಬೇಕಾದ್ರೇ ಕುತ್ಕೊಳ್ಳೋದು ಇದು ಆಟೋಮೆಟಿಕ್ ಕಣೋ ಕುತ್ಕೊಳ್ಳೋದು ಹೋಯ್ತಾ ಇರೋದು ಮಲಿಕಣ್ಣಂಗೆ ಹೋದಂಗೆ ಹೋಗ್ಬೋದು ಇದು ಮಾತ್ರ ಗಾಡಿ ಮನೆಗೆ ಬಂದೆ ಸೊ ಕಾರ್ ನೋಡೋಕೆ ಹೋಗಿದ್ವಲ್ಲ ಮತ್ತೆ ನೆಕ್ಸಾ ಶೋರೂಮ್ ಬಂದು ಫ್ರಾನ್ಸ್ನ ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಬಂದು ಸೊ ಚೆನ್ನಾಗಿದೆ ಕಾರು ಬಟ್ ಅವ್ರು ಯಾವ್ದು ತೊಗೊತಾರೋ ಗೊತ್ತಿಲ್ಲ ನನ್ನ ಫ್ರೆಂಡು ನೋಡ್ಬೇಕು ಅವ್ರು ಇನ್ನೂ ಕನ್ಫ್ಯೂಷನ್ ಇದ್ದಾರೆ ಸೊ ಇವತ್ತು ಇಷ್ಟಿನ ವೀಡಿಯೋ ನಮ್ಮ ಹುಡುಗರು ಊಟಿಗೆ ಕುತ್ಕೊತಾ ಇದ್ದಾರೆ ಮತ್ತು ಊಟ ಮಾಡಿ ಒಂದು ಫಿಲಮ್ ನೋಡ್ತವ್ರೆ ನೋಡ್ಬಿಟ್ಟು ಪಾಚ್ಕೊಳ್ಳೋದು ಅಷ್ಟೇ ಏನು ಮಗ ನಡಿತೀನಿರೋ ಸೊ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ವೀಡಿಯೋ ಯಾರೆಲ್ಲ ನೋಡ್ತೀರ ಎಲ್ರಿಗೂ ತುಂಬ ಹೃದಯ ಧನ್ಯವಾದಗಳು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಬೈ ಬೈ ಸಿಗೋ ನಾಳೆ ಒಂದು ಹೊಸ ವೀಡಿಯೋದಲ್ಲಿ ಗೈಸ್ ಥ್ಯಾಂಕ್ ಯು